ನಮಸ್ಕಾರ, ಶುಭ ಮುಂಜಾನೆ ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPL ಪ್ರಿವ್ಯೂನ ಈಗಿನ ತಂಡ ರಾಜಸ್ಥಾನ್ ರಾಯಲ್ಸ್. ಈ ವಿಡಿಯೋ ಮಾಡುವ ಮುಂಚೆ ಒಂದು ಒಳ್ಳೆ ಅಪ್ಡೇಟ್ ಬಂತು. ಏನು ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ನ ಮಾಲೀಕತ್ವ ಅಥವಾ ಓನರ್ಶಿಪ್ಪನ್ನು ನಿನ್ನೆ US ಉದ್ಯಮಿ ಒಬ್ಬರು ಬೈ ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. 15,286 ಕೋಟಿ. ಹಬ್ಬ ದೇವರೇ, ಕಲ್ಸೋಮ್ನಿ ಅಂತ ಅವರ ಹೆಸರು. 15,286 ಕೋಟಿ ಕೊಟ್ಟು ತಗೊಂಡ ಮೇಲೆ ಪೂರ್ತಿ 100% ಓನರ್ಶಿಪ್ಪನ್ನು ಅವರು ತಗೊಂಡಿದ್ದಾರೆ. ಈಗ ರಾಜಸ್ಥಾನ್ ರಾಯಲ್ಸ್ IPL ಹಿಸ್ಟ್ರಿಯ ಅತ್ಯಂತ ಶ್ರೀಮಂತ ಫ್ರಾಂಚೈಸಿ ಆಗಿದೆ ಅಂತ ಆರ್ಟಿಕಲ್ಸ್ ನೋಡಿದೆ. ಇದು ಸತ್ಯವೋ ಅಲ್ವಾ ಗೊತ್ತಿಲ್ಲ, ಬಟ್ ನಿನ್ನೆ ನಡೆದಂತಹ ಅದೆಲ್ಲ ಬೆಳವಣಿಗೆಗಳಂತೂ ಸತ್ಯ. 15,286 ಕೋಟಿ. ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ಸಿಗೇನು ಅದು ಡಿಫರ್ ಆಗೋದಿಲ್ಲ, ಅಂದರೆ ಏನು ಅವ್ರದ್ದು ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗೋದಿಲ್ಲ, ಬಟ್ ಸ್ಟಿಲ್ ಓನರ್ಶಿಪ್ ಚೇಂಜ್ ಆಗಿದೆ. ಆ್ಯಂಡ್ ಈಗ ಒಂದು ವರ್ಡಿಕ್ಟಲ್ಲಿ ಈಗಿನ ಒಂದು ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಹೇಳೋದಿದ್ರೆ, ಆಲ್ ಐಸ್ ಆನ್ ನ್ಯೂ ಕ್ಯಾಪ್ಟನ್ ಅಷ್ಟೇ. ಯಾಕಂತಂದರೆ ಕ್ಯಾಪ್ಟನ್ಸಿ ಚೇಂಜ್ ಆಗಿದೆ, ಸ್ಯಾಮ್ಸನ್ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅನ್ನೋದಕ್ಕಿಂತಲೂ ಸ್ಯಾಮ್ಸನ್ ಅವರೇ ನನಗೆ ರಾಜಸ್ಥಾನ್ ರಾಯಲ್ಸ್ ಬೇಡ ಮಾರ್ರೆ, ನಾನು ಹೋಗ್ತೇನೆ ಅಂತ ಪಟ್ಟು ಹಿಡಿದು ಮಿನಿ ಆಕ್ಷನ್ ಟೈಮಲ್ಲಿ ಕೊನೆಗೆ ಟ್ರೇಡಿಂಗ್ ಆಯಿತು. ಯಾಕಂತಂದರೆ ಒಂದು ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವಿಂದ CSK ಥಿಂಕ್ ಮಾಡ್ತಿದ್ರು. ಏನಂತಂದರೆ, ಧೋನಿಯ ನಂತರ ಪರ್ಯಾಯ ಪ್ಲೇಯರ್ ಯಾರು, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್, ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಬೇಕಿತ್ತು ಅವರಿಗೆ. ಸೊ ಸ್ಯಾಮ್ಸನ್ ಅವರು ಬಂದರೆ ಒಳ್ಳೇದಿತ್ತು ಅಂತ ಅವರು ಕೂಡ ಒಂದು ಲೆಕ್ಕಾಚಾರ ಹಾಕ್ತಾಯಿದ್ರು. ಅದೇ ಟೈಮ್ಗೆ ಸ್ಯಾಮ್ಸನ್ ಕೂಡ ನನಗೆ ಬೇಡ ರಾಜಸ್ಥಾನ, ಯಾಕಂತಂದರೆ ಲಾಸ್ಟ್ ಇಯರ್ IPL ಅಲ್ಲಿ ಅಫ್ಕೋರ್ಸ್ ಇಂಜುರಿ ಕನ್ಸರ್ನ್ ಇತ್ತು ಸ್ಯಾಮ್ಸನ್ಗೆ, ಬಟ್ ಸ್ಟಿಲ್ ಅವರನ್ನು ಸುಮ್ಮನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡಿಕೊಳ್ತಾ ಇದ್ರು, ಕ್ಯಾಪ್ಟನ್ಸಿ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಏನೋ ಒಂದು ಮಿಸ್ಕಮ್ಯುನಿಕೇಷನ್ ಇತ್ತು. ಸ್ಯಾಮ್ಸನ್ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಏನು ಅಂತಂದರೆ, ಹೀ ಈಸ್ ನಾಟ್ ಲೈಕಿಂಗ್ ದಿ ಎನ್ವಿರಾನ್ಮೆಂಟ್ ಅಥವಾ ವೈಬ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಜೈಸ್ವಾಲ್ ಕೂಡ ಒಂಥರ ಮುಖ ಮಾಡಿಕೊಂಡಿರ್ತಾ ಇದ್ರು. ಎಲ್ಲವೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ರಿಯಾನ್ ಪರಾಗ್ ಹೇಳಿದಾಗೆ ನಡೀತಾ ಇತ್ತು ಅಂತ ಗೊತ್ತಾಗ್ತಾ ಇತ್ತು. ಆದ್ದರಿಂದ ಇದೆಲ್ಲ ಬೇಸತ್ತು ಸ್ಯಾಮ್ಸನ್ ಅವರು ಒಂದು ನಿರ್ಧಾರ ಮಾಡಿದ್ರು ಅಂತ ಕಾಣ್ತದೆ. ಮನವೊಲಿಸಲಿಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್, ಬಟ್ ಸ್ಟಿಲ್ ಸ್ಯಾಮ್ಸನ್ ಅವರು ನನಗೆ ಬೇಡ, ದೊಡ್ಡ ನಮಸ್ಕಾರ, ನಾನು ಹೋಗ್ತೇನೆ ಅಂತ ಹೇಳಿದರು. ಸೊ ಅದಕ್ಕೆ ಕರೆಕ್ಟಾಗಿ ಆ ಕಡೆ CSK ಕಾಯ್ತಾ ಇದ್ರು. CSK ಟ್ರೇಡಿಂಗಲ್ಲಿ ಏನು ಸ್ಯಾಮ್ಸನ್ ಅವ್ರನ್ನ 18 ಕೋಟಿ ಬೈ ಮಾಡಿದರೆ, ಈ ಕಡೆಯಿಂದ ರಾಜಸ್ಥಾನ ಪಟ್ಟು ಹಿಡಿದಿತ್ತು. ಏನಂತಂದರೆ, ನಮಗೆ ಒಂದಲ್ಲ 2 ಪ್ಲೇಯರ್ಸ್ ಬೇಕು, ಆ್ಯಕ್ಚುಲಿ 3 ಪ್ಲೇಯರ್ಸ್ ಬೇಕು ಅಂತ ಪಟ್ಟು ಹಿಡಿದಿದ್ರು. ಶಿವಮ್ ದುಬೆಯನ್ನು ಕೊಡಿ, ರವೀಂದ್ರ ಜಡೇಜಾ ಅವ್ರನ್ನ ಕೊಡಿ, ಸ್ಯಾಮ್ ಕರನ್ ಅವರ ಕೊಡಿ ಅಂತ. ಆಗ CSK ಹೇಳಿದ, ಅಣ್ಣ ಇಬ್ಬರನ್ನು ಕೊಡ್ತೇವೆ, ಶಿವಮ್ ದುಬೆನೆಲ್ಲ ಕೊಡೋ ಸೀನೇ ಇಲ್ಲ ಅಂತ ಹೇಳ್ಕೊಂಡು ಜಡೇಜಾ ಮತ್ತು ಸ್ಯಾಮ್ಸನ್ ಅವ್ರನ್ನ ಆ ಒಂದು ಪ್ರೈಸ್ ಟ್ಯಾಗಲ್ಲಿ ಏನು ರಾಜಸ್ಥಾನ್ ರಾಯಲ್ಸಿಗೆ ಕೊಟ್ಟಿದ್ದಾರೆ. ಬಟ್ ಈಗ ಏನು ಬೇಸರದ ಸಂಗತಿ ರಾಜಸ್ಥಾನ್ ರಾಯಲ್ಸಿಗೆ ಏನು ಅಂತಂದರೆ, ಸ್ಯಾಮ್ ಕರನ್ ಅವರು ಇಂಜುರಿ ಆಗಿದ್ದಾರೆ. ಅಷ್ಟು ಹೊಡೆದಾಡಿಕೊಂಡು ಟ್ರೇಡಿಂಗಲ್ಲೆಲ್ಲ ಪಾಪ ಸ್ಯಾಮ್ ಕರನ್ ಅವ್ರನ್ನು ಕೂಡ ಬೈ ಮಾಡಿ ಈಗ ಅವರು ಇಂಜುರಿ ಆಗಿ ಔಟ್ ಆಫ್ IPL 2026. ಬಟ್ ಅವರ ರಿಪ್ಲೇಸ್ಮೆಂಟ್ ಆಗಿ ಶ್ರೀಲಂಕಾದ ಶನಕ ಅವ್ರನ್ನ ಏನು ಬೈ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್. ಹೇಗೆ ಉಂಟು ಪ್ಲೇಯಿಂಗ್ 11 ಬಂತು ನೋಡಿ. ಇದು ಭಯಂಕರ ನೆಕ್ಸ್ಟ್ ಲೆವೆಲ್. ಹೇಗೆ ನಾವು ಅಭಿಷೇಕ್ ಶರ್ಮಾ ಹಾಗೂ ಹೆಡ್ ಅವರಿಗೆ ಹೇಳ್ತೇವಲ್ಲ, ಒಬ್ಬ ಇಬ್ಬರು ಏನು ಹೊಡಿತಾರೆ ಮಾರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ, ಹಾಗೆಯೇ ಈ ಕಡೆ ವೈಭವ್ ಸೂರ್ಯವಂಶಿ ಚಿಕ್ಕ ಹುಡುಗ ಆದರೂ ಹೊಡೆಯುವ ರೀತಿ, ಅಯ್ಯಯ್ಯೋ, ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ ಗೊತ್ತುಂಟಲ್ಲ ಯಾವ ಥರ ಆಡಿದ್ರಂತ ವೈಭವ್ ಸೂರ್ಯವಂಶಿ ಹಾಗೂ ವೈಟ್ ಬಾಲ್ ಕ್ರಿಕೆಟಲ್ಲಿ ಡಿಸರ್ವಿಂಗ್ ಇದ್ದರೂ ಕೂಡ ಚಾನ್ಸ್ ಸಿಗ್ತಾ ಇಲ್ಲ ನನಗೆ, ಪ್ಲೇಯಿಂಗ್ 11ಅಲ್ಲಿ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಬೇಸರದಲ್ಲಿರುವಂಥ, ಹಾಗೆ ಒಂದು ನನಗೆ ಪಾಯಿಂಟ್ ಪ್ರೂವ್ ಮಾಡ್ತೇನೆ ಅಂತ ಹಠ ತೊಟ್ಟು ನಿಂತಿರುವಂತಹ ಯಶಸ್ವಿ ಜೈಸ್ವಾಲ್ ಅವರು. ನೀವು ನ್ಯಾಯಯುತವಾಗಿ ನೋಡಿದಿದ್ರೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಕ್ಯಾಪ್ಟನ್ಸಿ ಹೋಗಬೇಕಿತ್ತು. ಬಟ್ ಸ್ಟಿಲ್ ನಿಮ್ಗೆ ಗೊತ್ತುಂಟಲ್ಲ, ಇನ್ಫ್ಲೂಯೆನ್ಸ್ ರಿಯಾನ್ ಪರಾಗ್ ಅವ್ರದ್ದು ಅಪ್ಪ ಏನೋ ದೊಡ್ಡ ಪೋಸ್ಟಲ್ಲಿದ್ದಾರೆ ಕ್ರಿಕೆಟ್ ರಿಲೇಟೆಡ್ ಇದರಲ್ಲಿ. ಸೊ ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ಸ್ವಲ್ಪ ಗೋಲುಮಾಲು ನಡೆದಿದೆ. ಬಟ್ ಈಗ ಜೈಸ್ವಾಲಿಗೆ ಕ್ಯಾಪ್ಟನ್ಸಿ ಮುಖ್ಯ ಅಲ್ಲ, ಅವರಿಗೆ ಏನು ನ್ಯಾಷನಲ್ ಟೀಮಲ್ಲಿ ಪ್ಲೇಸ್ ತಗೊಳ್ಬೇಕು, ಖಾಯಂ ಮಾಡಿಕೊಳ್ಬೇಕು, ಎಂಟರ್ ಆಗಬೇಕು, ಅದಕ್ಕೋಸ್ಕರ ಹೋರಾಡ್ತಿದ್ದಾರೆ ಅವರು. ಸೊ ಅವರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೆ ಸಾಕು ಅಂತ ಇರ್ತದೆ. ಪರ್ಸ್ನಲಿ ಒಳ್ಳೆ ಸೂಪರಾಗಿ ಆಡಬೇಕಂತ. ಇವರಿಬ್ಬರು ಓಪನರ್ಸು, ಅದಾದಮೇಲೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಆ್ಯಸ್ ಅ ಪ್ಲೇಯರ್ ತುಂಬ ಮೆಚ್ಯೂರ್ ಆಗಿದ್ದಾರೆ. ಮೊದಲಿನ ರಿಯಾನ್ ಪರಾಗು ಈಗಿನ ರಿಯಾನ್ ಪರಾಗು ತುಂಬ ಡಿಫ್ರೆನ್ಸ್ ಉಂಟು. ಐ ಹೋಪ್ ಅವರು ತುಂಬ ಚೆಂದ ಮಾಡಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ ಹೆಟ್ಮೈರ್ ನೋಡಿ, ನ್ಯಾಷನಲ್ ಒಂದು ಏನು ವೆಸ್ಟ್ ಇಂಡೀಸನ್ನು ರೆಪ್ರೆಸೆಂಟ್ ಮಾಡುವಾಗ ಈಗ T20 ವರ್ಲ್ಡ್ ಕಪ್ಪಲ್ಲಿ ಆಲ್ ಆಫ್ ಅ ಸಡನ್ ಅವರಿಗೆ 1 ಡೌನ್ ಕಳಿಸ್ತಾ ಇದ್ರು.
1 ಡೌನ್ ಅಂತ ಅಂದ್ಕೊಳ್ತೇನೆ ಹೆಟ್ಮೇರ್ ಅವರನ್ನು. 1 ಡೌನ್ 2 ಡೌನ್ ಏನೋ ಅಪ್ ದ ಆರ್ಡರ್ ಕಳಿಸ್ತಾ ಇದ್ರು. ಅದೇ ರೀತಿಯಾಗಿ ಹೆಟ್ಮೇರ್ ಅವರನ್ನ ಈ ಒಂದು ಸೀಸನಲ್ಲಿ ನಾವು ಅಪ್ ದ ಆರ್ಡರ್ ನೋಡ್ತೇವೆ ಅಂತ ಅಂದ್ಕೊಂಡಿದ್ದೇನೆ. 1 ಡೌನ್ ಬಂದರೂ ಆಶ್ಚರ್ಯ ಇಲ್ಲ, ಬಟ್ ನನ್ನ ಪ್ರಕಾರ 1 ಡೌನ್ ಪರಾಗ್ ಬರ್ತಾರೆ, 2 ಡೌನ್ ಹೆಟ್ಮೇರ್ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅಮೇಝಿಂಗ್ ಪ್ಲೇಯರ್. ರವೀಂದ್ರ ಜಡೇಜಾ ಅವರ ಪ್ಲೇಸ್ ಮಾತ್ರ ನನಗೆ ಗೊತ್ತಿಲ್ಲ, ಅವರು ಯಾವ ಪೊಸಿಷನ್ನಲ್ಲಿ ಆಡ್ತಾರೆ ಅಂತ. ಒಂದು, ಅವರು ಮೊದಲಿನ ಒಂದು ಫಿನಿಷರ್ ಥರ ಈಗ ಇಲ್ಲ. ಸೊ ಅವರನ್ನು ಫಿನಿಷರ್ ಸ್ಲಾಟಲ್ಲಿ ಆಡಿಸಿದ್ರೆ ಮತ್ತೆ ನಾವೇ ಹೇಳ್ಬೋದು ಎಂತ ಮಾರ ಇವರು ಬಂದಮೇಲೆ ರನ್ ಗತಿ ಕೆಳಗೋಯ್ತಾ ಹಾಗೆ ಹೀಗೆ ಅಂತ. ಸೊ ಇವರ ಪೊಸಿಷನ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಚೇಂಜ್ ಆಗ್ತಾ ಹೋಗ್ತದೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸದ್ಯಕ್ಕೆ ಇವರನ್ನು ನಂಬರ್ 5ಅಲ್ಲಿ ಆಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಎಲ್ಲ ಒಂದು ಲೆಕ್ಕಾಚಾರಗಳು ಸರಿ ಇದ್ದರೆ, ಇಲ್ಲ ಇದ್ರೆ ಧ್ರುವ್ ಜುರೇಲ್ ಮೇಲೆ ಬರ್ಬೋದು, ರವೀಂದ್ರ ಜಡೇಜಾ ಅವರು ಕೆಳಗೆ ಹೋಗ್ಬೋದು. ಅದಾದ್ಮೇಲೆ ಸ್ಯಾಮ್ ಕರನ್ ಅವರು ಅಲ್ಲಿ ಬರಬೇಕಿತ್ತು ಧ್ರುವ್ ಜುರೇಲ್ ಆದಮೇಲೆ, ಬಟ್ ಸ್ಯಾಮ್ ಕರನ್ ಅವರು ಔಟ್ ಆಫ್ IPL. ಸೊ ಅವರ ಬದಲಿಗೆ ಈ ಸ್ಲಾಟಲ್ಲಿ ಇವರಿಬ್ಬರಲ್ಲಿ ಒಬ್ಬರು, ಒಂದು ಏನೋ ಫೆರೇರಾ ಭಯಂಕರ ಹಿಟ್ಟರ್, ಸ್ಪಿನ್ ಬೌಲಿಂಗ್ ಆಪ್ಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಶನಾಕ ಅವರು ಈ T20 ವರ್ಲ್ಡ್ ಕಪ್ಪಲ್ಲಿ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ ಇದ್ದಾಗ ಪಾಕಿಸ್ತಾನವನ್ನು ಇನ್ನೇನು ಸೋಲಿಸಿಯೇ ಬಿಟ್ಟಿದ್ರು. ಹೊಡೆದ್ರೆ ಭಯಾನಕ ಹೊಡಿತಾರೆ, ಹೊಡೆಯೋದಿದ್ರೆ ಸೀರೀಸ್ ಆಫ್ ಮ್ಯಾಚಸ್ ಏನೂ ಆಡೋದಿಲ್ಲ. ಸೊ ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶ ಸಿಗ್ತದೆ, ಯಾರಿಗೆ ಅಂತ ನನಗೂ ಗೊತ್ತಿಲ್ಲ, ಯಾರನ್ನು ಪ್ರಿಫರ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅದಾದಮೇಲೆ ಏನು ಹೇಳೋ ಅನ್ಕ್ಯಾಪ್ಡ್ ಪ್ಲೇಯರು, ಒಳ್ಳೆ ಪ್ಲೇಯರು ಶುಭಮ್ ದುಬೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಂತ ನಾನು ಅಂದ್ಕೊಂಡಿರೋದು. ಒಳ್ಳೆ ಪವರ್ ಉಂಟು, ಕೆಲವೊಂದು ಮ್ಯಾಚ್ ಭಾರಿ ಚೆಂದ ಮಾಡಿ ಆಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಬ್ಯಾಟಿಂಗ್ ಸಾಲ್ಟ್ ಆಯಿತು. ಬೌಲಿಂಗ್ ಅಂತ ಬಂದಾಗ ಜೋಫ್ರಾ ಆರ್ಚರ್ ಅಗೈನ್ ಬ್ಯಾಟಿಂಗ್ ಒಂಚೂರು ಮಾಡ್ತಾರೆ. 10 ಬಾಲಿಗೆ 15 ಅಥವಾ 5 ಬಾಲಿಗೆ 10 ರನ್ ಹೊಡಿಲಿಕ್ಕಂತೂ ತೊಂದರೆ ಇಲ್ಲ. ಜೋಫ್ರಾ ಆರ್ಚರ್ ಲಾಸ್ಟ್ ಮಿನಿಟಿಗೆ ಬಂದು 1 6 1 4 ಹೊಡೆಯುವಂಥ ತಾಕತ್ತು ಜೋಫ್ರಾ ಆರ್ಚರಲ್ಲಿ. ಅದಾದಮೇಲೆ ಮೇಯ್ನ್ ಸ್ಪಿನ್ನರ್ ರವಿ ಬಿಷ್ಣಾಯ್, ಸೆಕೆಂಡ್ ಸ್ಪಿನ್ನರ್ ಆಗಿ ಜಡೇಜಾ ಅವರು ಇರ್ತಾರೆ. ಮೇಯ್ನ್ ಸ್ಪಿನ್ನರ್ ರವಿ ಬಿಷ್ಣಾಯ್ ಅವರಿಗೆ ಐ ಥಿಂಕ್ 8 ಕೋಟಿ ಕೊಟ್ಟೇನೋ ಬೈ ಮಾಡಿದ್ದಾರೆ. ಬೈ ದ ವೇ ಜಡೇಜಾ ಅವರಿಗೆ 14 ಕೋಟಿ ಸಿಕ್ಕಿದೆ. ಐ ಥಿಂಕ್ 8 ಕೋಟಿ ಇವರಿಗೆ ಕೊಟ್ಟಿರೋದು ರವಿ ಬಿಷ್ಣಾಯ್ ಅವರಿಗೆ. ಅದಾದಮೇಲೆ ಇನ್ನೊಬ್ಬ ಫಾಸ್ಟ್ ಬೌಲರ್ ಬರ್ಗರ್, ವಾವ್ ಎಂಥ ಹೆಸರು ಮಾರೆ, ನಾನ್ರಿ ಬರ್ಗರ್. ಸೊ ಸೌತ್ ಆಫ್ರಿಕಾದ ಆಟಗಾರ ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಾರ್ ಶೋರ್ ಸಂದೀಪ್ ಶರ್ಮಾ ಅವರು ಇರ್ತಾರೆ. ಸೊ ನಿಮಗೆ ಬೌಲಿಂಗ್ ಆಪ್ಷನ್ ಇನ್ಕ್ಲೂಡಿಂಗ್ ಸಂದೀಪ್ ಶರ್ಮಾ ಅಂತ ನೋಡಿದರೆ 1 2 3 4 5 ಬೌಲರ್ಸ್. ಹೇಗೆ ಅಂತಂದರೆ ಸಂದೀಪ್ ಶರ್ಮಾ 4 ಓವರ್, ಬರ್ಗರ್ 4 ಓವರ್, ರವಿ ಬಿಷ್ಣಾಯ್ 4 ಓವರು, ಜೋಫ್ರಾ ಆರ್ಚರ್ 4 ಓವರು, ಜಡೇಜಾ 4 ಓವರು, ಇನ್ನೊಂದು 2 ಓವರ್ 2 ಅಥವಾ 3 ಓವರ್ ಯಾರಾದರೂ ಹೊಡಿಸ್ಕೊಂಡ್ರೆ ಶನಾಕವ ಅಥವಾ ಪರಾಗೋ ಹೀಗೆಲ್ಲ ಹಾಕ್ಬೋದು. ಸೊ ಬೌಲಿಂಗ್ ಆಪ್ಷನ್ಸ್ ಉಂಟು. ಬೆಂಚಲ್ಲಿ ಯಾರಿದ್ದಾರೆ ಅಂತಂದರೆ ಸುಶಾಂತ್ ಮಿಶ್ರಾ, ಇವರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ, ಈ ವರ್ಷ ನಡೆದಂಥ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯ ಹೈಯೆಸ್ಟ್ ವಿಕೆಟ್ ಗೆಟ್ಟರ್, ಲೆಫ್ಟ್ ಆರ್ಮ್ ಬೌಲರ್. ಇವರನ್ನು ಟ್ರೈ ಮಾಡ್ತಾರಾ? ನನ್ನ ಪ್ರಕಾರ ಸದ್ಯಕ್ಕೆ ಟ್ರೈ ಮಾಡೋದಿಲ್ಲ. ಇಲ್ಲದ್ರೆ ಒಂದು ಜೆನ್ಯೂನ್ ಫಾಸ್ಟ್ ಬೌಲರ್ ಬೇಕು ಅಂತಂದರೆ ಯುದ್ವೀರ್ ಸಿಂಗ್ ಚರಕ್, ಐ ಥಿಂಕ್ ಜಮ್ಮು ಕಾಶ್ಮೀರಿಗೆ ಆಡ್ತಾರೆ ಅಂತ ಅಂದ್ಕೊಳ್ತೇನೆ. ಒಳ್ಳೆ ಹೈಟು, ಒಳ್ಳೆ ಬೈಸೆಪ್ಸ್ ಎಲ್ಲ ಹೆವಿ ಉಂಟು, ಸಿಕ್ಕಾಪಟ್ಟೆ ಹೈಟ್ ಇದ್ದಾರೆ. ನನಗೆ ಇವರ ಬೌಲಿಂಗ್ ಆ್ಯಕ್ಚುಲಿ ಪರ್ಸ್ನಲಿ ಇಷ್ಟ. ಇವರು ಸಿಕ್ಕಿದಂಥ ಕೆಲವೊಂದು ಆಪರ್ಚುನಿಟಿಯನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಸೊ ಇವ್ರದ್ದು ಒಂದು ಆಪ್ಷನ್ ಇದೆ. ತುಷಾರ್ ದೇಶಪಾಂಡೆ ಇದ್ದಾರೆ. ಸೊ ಬೌಲಿಂಗ್ ಆಪ್ಷನ್ ಉಂಟು, ಬಟ್ ಇವರ ಟೀಮ್ ಥ್ರೆಟ್ನಿಂಗ್ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಡಿಪೆಂಡ್ ಆಗಿರೋದು ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್. ಹೇಗೆ ಆಡ್ತಾರೆ ಅಂತ ಗೊತ್ತುಂಟು. ವೈಭವ್ ಸೂರ್ಯವಂಶಿ ದಮ್ ಅಂತ ಬೀಸ್ತಾ ಇರ್ತಾರೆ. ಬಟ್ ಲಾಸ್ಟ್ ಇಯರಲ್ಲಿ ಹೇಗೆ ಕ್ಲಿಕ್ ಆಗಿದ್ರಲ್ಲ ವೈಭವ್ ಸೂರ್ಯವಂಶಿ, ಅದೇ ಥರ ಈ ವರ್ಷ ಕ್ಲಿಕ್ ಆಗ್ತಾರಾ? ಈ ವರ್ಷ ಎಲ್ಲ ಫ್ರಾಂಚೈಸಿ ಅವರ ಮೇಲೆ ಹೋಮ್ವರ್ಕ್ ಮಾಡಿಕೊಂಡು ಬಂದಿರ್ತಾರೆ ಫಾರ್ ಶೋರ್. ಅವರದ್ದು ವೀಕ್ ಏರಿಯಾ ಏನು ಅದರ ಮೇಲೆಲ್ಲ ಹೋಮ್ವರ್ಕ್ ಮಾಡಿರ್ತಾರೆ. ಸೊ ನಾನು ಈಗರ್ಲಿ ವೆಯ್ಟಿಂಗ್ ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೆ ನನ್ನ ಗಮನ ಇರೋದು. ಲಾಸ್ಟ್ ಟೈಮ್ 9ನೇ ಪ್ಲೇಸಲ್ಲಿದ್ದರು ರಾಜಸ್ಥಾನ್ ರಾಯಲ್ಸು. ಇದು ಸ್ವಯಂ ಕೃತಾಪರಾಧ. ಅವರೇ ಗುಂಡಿ ತೊಡ್ಕೊಂಡೋದು. ಯಾಕಂತಂದರೆ ಡೆಲ್ಲಿ ವಿರುದ್ಧ ಗೆಲ್ಲುವಂಥ ಮ್ಯಾಚನ್ನು ಟೈ ಮಾಡಿಕೊಂಡು ಸೂಪರ್ ಓವರಲ್ಲಿ ಸೋತಿದ್ರು. KKR ವಿರುದ್ಧ 1 ರನ್ನಿಂದ ಸೋತಿದ್ರು. ಅದಾದಮೇಲೆ LSG ವಿರುದ್ಧ 2 ರನ್ನಿಂದ ಸೋತಿದ್ರು. ಪಂಜಾಬ್ ಕಿಂಗ್ಸ್ ವಿರುದ್ಧ 10 ರನ್ನಿಂದ ಸೋತಿದ್ರು. RCB ವಿರುದ್ಧ 11 ರನ್ನಿಂದ ಸೋತಿದ್ರು. ಸೊ ಎಲ್ಲ ಗೆಲ್ಲುವಂಥ ಮ್ಯಾಚ್ ಇದೆ. 5 ಗೆಲ್ಲುವಂಥ ಮ್ಯಾಚ್ಗಳನ್ನು ಅವರಾಗೆ ಸೋತಿದ್ರು. ಆ 5 ಮ್ಯಾಚ್ಗಳನ್ನು ವಿನ್ ಆಗಿದ್ದಿದ್ರೆ ಫಾರ್ ಶೋರ್ ಪ್ಲೇ ಆಫಿಗೆ ಕ್ವಾಲಿಫೈ ಆಗಿರ್ತಿದ್ರು. ಸೊ ಇವರೇ ಗುಂಡಿ ತೊಡ್ಕೊಂಡದ್ದು. ಸೊ ಐ ಹೋಪ್ ಈ ಸೀಸನಲ್ಲಿ ಆ ಒಂದು ಮಿಸ್ಟೇಕ್ಸ್ ರಾಜಸ್ಥಾನ್ ರಾಯಲ್ಸ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. 9ನೇ ಪ್ಲೇಸ್ಗಿಂತ ಅಂತೂ ಬೆಟರ್ ಪರ್ಫಾರ್ಮೆನ್ಸ್ ಬರಬೇಕು ಆ್ಯಂಡ್ ಬರಬಹುದು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಿಮ್ಗೇನು ಅನಿಸ್ತು ರಾಜಸ್ಥಾನಿದು ಈ ಒಂದು ಸ್ಕ್ವಾಡ್ ಆ್ಯಂಡ್ ಪರಾಗಿದ್ದು ಕ್ಯಾಪ್ಟನ್ಸಿ ಬಗ್ಗೆ, ಸ್ಯಾಮ್ಸನ್ ಅವರನ್ನು ಚೆನ್ನಾಗಿ ನಡೆಸಿಕೊಳ್ಳದೆ ಇರುವುದರ ಬಗ್ಗೆ ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಬರ್ತದೆ, ಸಂಜೆ ಒಂದು ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.